ನಾವು ಹುಡುಗರು ಹುಡುಗಿರಿಗೆ ಅಂತ ಆ ದೇವ್ರು ಕೊಟ್ಟಿರೋ ಲೈಫ್ ಟೈಮ್ ಗಿಫ್ಟು. ಯಾವತ್ತೂ ಆ ಗಿಫ್ಟ್ನ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಹೊಸ ಬೆಳಕು ಟುಂಡುನ್ ಟುಡನ್ ಟುಂಡುನ್ ಟುಡನ್. ಏನಮ್ಮ ಲೇಡಿ ಸಮಾಚಾರ? ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಲೇಡಿ. ಥ್ಯಾಂಕ್ ಯು ಬೇಬಿ. ಮತ್ತೆ ಕೆಲಸ ಟುಡೇ ಹಾಲಿಡೇ. ಅದು ಸರಿ, ನೀನು ಕೆಲಸ ಮಾಡೋದು? ನಾನು ಕೆಲಸ ಮಾಡ್ಬೇಕಾ? ಮತ್ತೇನು ಮಾಡ್ತೀಯಾ? ಬಿಸ್ನೆಸ್ ಮಾಡ್ತೀನಿ. ಬಿಸ್ನೆಸ್ ಎಷ್ಟು ಮಡಗಿದ್ಯಾ? ಬಜೆಟು? ಝೀರೋ ಬಜೆಟ್. ಝೀರೋ ಬಜೆಟ್? ಝೀರೋ ಬಜೆಟಲ್ಲಿ ಯಾವ ಬಿಸ್ನೆಸ್ ಮಾಡೋಕ್ಕೆ ಮೊದಲೇ ಇಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆದರೆ ನಾನು ಮಾಡಿ ತೋರಿಸ್ತೀನಿ. ಏನು? ಅಕ್ಕ ಚೂಡು ಬೇಬಿ, ಟೇಕ್ ದ ಲಿಸ್ಟ್, ಗಿವ್ ಮಿ ದ ಫೋನ್. ಹೆಂಗಮ್ಮ ಲೊಕೇಶನು? ಯಾಕೆ ಅಲ್ಲಿದ್ದಿದ್ರೆ ಟವರ್ ಸಿಗ್ತಿರ್ಲಿಲ್ವ? ಸಿಕ್ತಿತ್ತು, ಆದರೆ ಟವರ್ ಪಕ್ಕದಲ್ಲೇ ಇದ್ಬಿಟ್ರೆ ಕ್ಯಾಚ್ ಹಾಕಳಕ್ಕೆ ಈಸಿ ಆಗ್ಬಿಡುತ್ತೆ. ಒಳ್ಳೆ ಕ್ಯಾಚ್ ಆಫೀಸರ್. ಓಕೆ, ಲಿಸ್ಟ್ ಬತಾವ್. ನಂಬರ್ 1. ಮೊದಲನೇದು ಗ್ಯಾರೇಜ್ ಮುಜಾಹಿದ್ ಪಾಷಾ. ಓ ಪಾಷಾ ಬಾಯ್. ಪಾಷಾ ಬಾಯ್, ಪಾಷಾ ಬಾಯ್. ಸರಿ, ಏನ್ ಬೋಲೋದು ಬಾಯ್, ಫುಲ್ ಬಿಜಿ ಆಗ್ಬಿಟ್ಟಿದ್ದೀರಾ. ಏನ್ ಮಾಡೋಣ ಸಿರಿ, ಸೀಸನ್ನು ಗಾಡಿಗಳು ಜಾಸ್ತಿ. ಏನ್ ಸಮಾಚಾರ? ಈ ಸಮಾಚಾರ ಕೇಳ್ತಿರಲ್ಲ ಬಾಯ್, ಎಲ್ಲಿ ಬಾಯ್ ಗಿಫ್ಟು? ಗಿಫ್ಟಾ? ಹಾ ಒಂದ್ ಕೆಲಸ ಮಾಡ್ಲಾ? ಹೇಳಿ ಬಾಯ್. ರೇಸಿಂಗ್ ಗಾಡಿ ರೆಡಿ ಮಾಡ್ಕೊಡ್ಲಾ? ಗಾಡಿನೇ ಓಡ್ಸಕ್ ಬರಲ್ಲ ನನಗೆ, ರೇಸಿಂಗ್ ಗಾಡಿ ತಗೊಂಡು ಏನು ಮಾಡಲಿ? ಸಿಂಪಲ್ ಆಗಿ ಏನಾದ್ರು ಕೊಡ್ಸಿ ಬಾಯ್. ಒಂದೇ ದಿಲಾತು ಆಬಾ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಬರ್ತಡೇ ಅಂತ್ಯಾ, ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡಿರಕ್ಕಾಗಲ್ಲ. ಕರೆಕ್ಟು, ಕಟಿಂಗ್ ಅಂದ ತಕ್ಷಣ ನಾಲ್ಕು ಬಂತು. ವೆಂಕೇರು ನೆಕ್ಸ್ಟು. ನಮಸ್ತೆ ಸರ್, ಆರಾಮ? ಏನು ಈ ಕಡೆ ಬರಲೇ ಇಲ್ಲ ಅಂಗಡಿ ಕಡೆ? ನಂದು ಬರ್ತಡೇ ಆಯ್ತಲ್ಲ, ಹಂಗೆ ಸ್ವಲ್ಪ ಬಿಸಿ. ಬರ್ತಡೇ ಕಣ್ರಿ. ಬರೀ ಬರ್ತಡೇ ವಿಶ್ ಮಾಡ್ತಿರಲ್ರಿ, ಗಿಫ್ಟ್ ಕೊಡಿಸ್ರಿ. ಕೊಡ್ಸೋಣ ಬಿಡಿ. ಯಾವಾಗ ಬನ್ನಿ, ಕೊಡಿಸ್ತೀರಾ? ಯಾವಾಗನ ಸಿಗ್ರಿ, ಕೊಡ್ಸೋಣ. ಸಿಕ್ಕಿದ್ರೆ ಮಾತ್ರ ಕೊಡ್ಸೋದು? ಮತ್ತೆ ಸಿಕ್ಕಿದ್ರೆ ಬಂದ್ರೆ ಅಲ್ವಾ ಈ ಕಡೆ ಕೊಡ್ಬೇಕಾಗೋದು. ಅಡ್ರೆಸ್ ಕಳಿಸ್ತೀನಿ, ಗಿಫ್ಟ್ ಕಳಿಸಿ ಬಾಯ್. ಸರಿ ಆಯಪ್ಪ, ಕಳ್ಸೋಣ ಬಿಡಿಯಪ್ಪ, ಕಳಿಸ್ತೀನಿ. ಓಕೆ ವೆಂಕಿ, ಥ್ಯಾಂಕ್ ಯು. ನಿನ್ನ ಡಬ್ಬಾ ಬಿಸ್ನೆಸ್. ಏನಂದ್ರೆ? ಡಬ್ಬಾ ಬಿಸ್ನೆಸ್. ಡಬ್ಬನಲ್ಲಿ ಇಷ್ಟ ಇರೋದು ಅಂತ ಗೊತ್ತಾಯ್ತು ಬಿಡಮ್ಮ. ಹೆಂಗೆ ಸ್ಮಾರ್ಟು, ಹೆಂಗಿದೆ ಬಿಸ್ನೆಸ್ಸು? ಹಲೋ ಡಬ್ಬ, ಏನಂದೆ? ಹುಷಾರಿಲ್ವಾ? ಹುಷಾರಿಲ್ಲ ಅಂದರೆ ಬೇಡ ಬಿಡು, ಗಿಫ್ಟ್ ಕಳಿಸಿ ಅಂದಿಲ್ಲ ಎಲ್ಲಮ್ಮ. ಓಕೆ ಓಕೆ, ಬೇಗ ಕಳಿಸ್ಬಿಡು. ನೆಕ್ಸ್ಟ್ ಏನು ನೆಕ್ಸ್ಟು? ವಾಸ್ತೆ ಹೊಡಿತಾರಲ್ಲ, ದುಬೈದಾದ ನಾವು ಸೆಂಟ್ ತರ್ಸ್ಕೊಂಡು ಹಾಕೋಕ್ಕಾಗ್ತಿರ್ಲಿಲ್ವಾ? ದುಬೈ ಸೆಂಟ್ ಕೊಡಿಸ್ಬೇಕು ಅಂದರೆ ನಿಮ್ಮ ಆಫೀಸಲ್ಲಿ ಸರ್ದಾರ್ಗೆ ಫೋನ್ ಮಾಡಬೇಕು ತಾನೇ? ಪಾಷಾ ಮಾಡು. ಶ್ರೀಕಾಂತ್ ಫೋನ್ कर रहा है. ಹಲೋ, क्या भाई श्रीकांत, क्या समाचार? ಹೇಳಿ ಬಾಯ್, ಎಲ್ಲಿದ್ದೀರಾ? ಇಲ್ಲ, इधर ही ऑफिस में हूं भाई. ಆಫೀಸು? हाँ, ಮತ್ತೆ ಏನು ಸಮಾಚಾರ ಬಾಯ್? सब तुम बोलना भाई, बड़े लोग बहुत दिनों बाद फोन किया है. क्या समाचार? ಶುಕ್ರವಾರ ಜುಮ್ಮಾ ಶುಭಾಶಯಗಳು. थैंक यू भाई. ನಮ್ಮದು ಬರ್ತಡೇ फुल जोर से कर देंगे, छोड़ो भाई आपका बर्थडे पार्टी. ಪಾರ್ಟಿ ಗೀಟಿ ಎಲ್ಲ ಏನು ಬೇಡ, ದುಬೈಯಿಂದ ಯಾವ್ದಾದ್ರು ಗಿಫ್ಟ್ ಕೊಡಿಸ್ಬಿಡಿ. हाँ भाई, दुबई भाई. ದುಬೈ ಬಾಯ್ ಅಲ್ಲಲ್ಲ ಬಾಯ್, ನಾನು ಲೋಕಲ್ಲು ಬಾಯ್. ठीक है छोड़ो, दे देंगे. ಥ್ಯಾಂಕ್ ಯು. ಓಕೆ. ನೆಕ್ಸ್ಟ್ ಅಮ್ಮ. ಮಂಗಳಮ್ಮ. ಮಂಗಳಮ್ಮ ಅಂದರೆ ನಮ್ಮ ಸಿದ್ಲಿಂಗು ಮಂಗಳಮ್ಮನ? ಅವಳ ಆಂಡಾಳಮ್ಮ ಕಣೋ. ನೀನು ಪಾರ್ಟ್ 1 ಇದ್ದಲ್ಲ ಗುರು, ಪಾರ್ಟ್ 2 ಬಾ. ಮಂಗಳಮ್ಮ ಅಂತಂದರೆ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರು. ಯಾರು? ಗೀತಾಂಜಲಿ. ಅವರೇ. ಹಲೋ. ಹಲೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ಇನ್ನೇನು ಸಮಾಚಾರ? ಸಮಾಚಾರ ಬಿಡಿ ಮ್ಯಾಮ್, ಪ್ರತಿ ವರ್ಷ ಬರೀ ವಿಶ್ ಮಾತ್ರ ಮಾಡ್ತಾ ಇದ್ದೀರಾ. ಮತ್ತಿನ್ನೇನು ಮಾಡಬೇಕು? ಗಿಫ್ಟ್ ಕೊಡಿಸಿ ಮ್ಯಾಮ್. ಓ, ಇವಾಗಲಾದರೂ ಗಿಫ್ಟ್ ಕೇಳೋದು ಧೈರ್ಯ ಮಾಡಿದ್ಯಲ್ಲ. ಹೆಂಗೆ ನಮ್ಮ ಧೈರ್ಯ? ಬಾ, ಕೊಡಿಸ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೆಂಗಮ್ಮ ಬಿಸ್ನೆಸ್ಸು? ಲೇಡಿ ಎಲ್ಲರಿಗೂ ಫೋನ್ ಮಾಡಿ ಗಿಫ್ಟ್ ಕೇಳಿರೆ ಅವ್ರೇನು ಅನ್ಕೊಂತಾರಲ್ಲ ನಿನ್ನ? ಏನಂತಾರೆ? 25 ವರ್ಷದಿಂದ ನಾನು ಏನಾದ್ರು ಕೇಳಿದ್ನ ಅವ್ರನ್ನ? ಕೊಡ್ಲಿ ಬಿಡು. ಅದು ಸರಿ, ನಿಂದೆಲ್ಲಿ ಗಿಫ್ಟು? ನಾನು ಕೊಡ್ಬೇಕಾ ಗಿಫ್ಟು? ನೀನು ಕೊಡ್ಬೇಕು, ಎಲ್ಲರೂ ಕೊಡ್ಬೇಕು. ನಡೆಯಲೇ ತೆಗೆಯಲೇ ನೀನು ನಿನ್ನ ಬಿಸ್ನೆಸ್ಸು. ಹಾಂ. ನೋಡು ಬೇಬಿ, ಇಷ್ಟು ಜನ ಕೇಳ್ತಾ ಇದ್ದೆ ಗಿಫ್ಟ್ ತಗೊಂಡು ಏನು ಮಾಡ್ತೀಯ ಅಂತ. ನೋಡು ಹೆಂಗೈತೆ. ಲೇಡಿ, ನೀನು ಅನ್ಕೊಂಡಂಗೆ ಅಂತೂ ಇಂತೂ 0 ಬಜೆಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಯಾರನ್ನ ಅಸಿಸ್ಟೆಂಟ್ ಬೇರೆ ಇಟ್ಟಿದ್ಯಾ? ಇಡಬೇಕಲ್ಲಮ್ಮ, ನಾನು ಇಲ್ಲಿ ಇರೋಕ್ಕಾಗುತ್ತಾ? ಆಲ್ ದ ಬೆಸ್ಟ್. ಹಲೋ, ಒನ್ ಸ್ಟಾಪ್ ಇನೋವೇಷನ್ಸ್. ಹೇಳಿ ಸರ್. ನನ್ನ ಹೆಂಡತಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಓಕೆ. ನಿಮ್ಮ ಶಾಪ್ನಲ್ಲಿರೋ ಸ್ಪೆಷಲ್ ಗಿಫ್ಟ್ನ ಪ್ಯಾಕ್ ಮಾಡಿರ್ತಿತ್ತು. ನಾಳೆ ಬಂದು ನಾನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಆ್ಯಕ್ಚುಲಿ ನೆನ್ನೆ ಒಂದು ಗಿಫ್ಟ್ ಬುಕ್ ಮಾಡಿದ್ದೆ, ಪ್ಯಾಕ್ ಮಾಡಿದ್ದಾರಂತೆ. ಹಾಂ ಸರ್, ಒಂದು ನಿಮಿಷ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ಹಲೋ, ಹಲೋ. ನಿನ್ನೆ ನಿಮ್ಮ ಶಾಪ್ನಲ್ಲಿ ಒಂದು ಗಿಫ್ಟ್ ಪರ್ಚೇಸ್ ಹಾಂ, ನಮಸ್ತೆ ಮೇಡಮ್. ಅದು ನಿಮ್ಮ ಗಿಫ್ಟು ಎಕ್ಸ್ಚೇಂಜ್ ಆಗಿತ್ತು. ನಾಚಿಕೆ ಆಗಬೇಕು ನಿನಗೆ. ನಾನು ಕೊಡ್ಸಿರೋ ಗಿಫ್ಟ್ನ ಮಾರ್ಕೊಂಡು ಜೀವನ ಮಾಡ್ತಿದ್ಯಲ್ಲ, ಗ್ರೇಟ್. ಸದ್ಯ ನಿನ್ನ ಮದುವೆ ಆಗ್ತಿದ್ದೆ ಒಳ್ಳೇದಾಯಿತು. ಹಾಗಿದ್ದಿದ್ರೆ ನನ್ನನ್ನು ಮಾರ್ಕೊಂಡು ಜೀವನ ಮಾಡ್ತಿದ್ದೆ ಅನ್ಸುತ್ತೆ. ನಾನು ಅಷ್ಟು ಪ್ರೀತಿಯಿಂದ ಕೊಡ್ಸಿದ ಗಿಫ್ಟ್ ಅದು. ಹೌದು, ನೀನು ಪ್ರೀತಿಯಿಂದ ಗಿಫ್ಟ್ ಕೊಡಿಸ್ತಿದ್ದೆ, ಆದರೆ ಯಾವತ್ತಾದರೂ ಪ್ರೀತಿ ಕೊಟ್ಟಿದ್ದೀಯಾ? ಕೊಟ್ಟಿದ್ದಿದ್ರೆ ನಿನ್ನ ಗಂಡನ ಜಾಗದಲ್ಲಿ ನಾನಿರ್ತಿದ್ದೆ. ನೀನು ಕೊಟ್ಟಿದ್ದ ಗಿಫ್ಟನ್ನ ನಾನು ಎಷ್ಟು ಜೋಪಾನವಾಗಿ ಇಟ್ಟಿದ್ದೆ ಅಂದರೆ, ಆ ಗಿಫ್ಟ್ ನೋಡಿದ ತಕ್ಷಣ ಆ ಗಿಫ್ಟ್ ಕೊಡಿಸಿದ್ದು ನೀನೇ ಅಂತ ನಿಂಗೆ ಹೇಗೆ ಗೊತ್ತಾಯ್ತಲ್ವಾ? ಆದರೆ ನಾನು ವಾರಕ್ಕೊಂದೊಂದು ಗಿಫ್ಟ್ ಕೊಡಿಸ್ತಿದ್ದೆ. ಅದರಲ್ಲಿ ಅಟ್ಲೀಸ್ಟ್ ಒಂದು ಗಿಫ್ಟ್ ಆದರೂ ನೀನು ನಿನ್ನ ಜೊತೆ ನಿನ್ನ ಗಂಡನ ಮೇಲೆ ಇಟ್ಕೊಂಡಿದ್ಯಾ? ಇಲ್ಲ ಅಲ್ವಾ? ಹೆಣ್ಮಕ್ಳಿಗೆ ಗಂಡ್ಮಕ್ಳು ಆ ದೇವ್ರು ಕೊಟ್ಟಿರೋ ಲೈಫ್ ಟೈಮ್ ಗಿಫ್ಟು. ಯಾಕೆ ಅಂದರೆ ಹುಟ್ಟಾಗಿಂದ ತಂದೆಯಾಗಿ, ಅಣ್ಣ ಆಗಿ, ತಮ್ಮ ಆಗಿ, ಫ್ರೆಂಡ್ ಆಗಿ, ಬಾಯ್ ಫ್ರೆಂಡ್ ಆಗಿ, ಲವ್ವರ್ ಆಗಿ, ಗಂಡನಾಗಿ, ಮಗನಾಗಿ, ಮೊಮ್ಮಗನಾಗಿ ಹೆಣ್ಮಕ್ಳು ಪ್ರಾಬ್ಲಮ್ಗೆ ಬ್ಯಾಕ್ ಬೋನಾಗಿ ನಿಂತ್ಕೊಳ್ಳೋನು ಗಂಡು. ಆ ಗಿಫ್ಟನ್ನ ಯಾವತ್ತೂ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಅಂದಾಗೆ ಒಂದು ಮಾತು, ಜಗತ್ತಿನಲ್ಲಿ ಗಿಫ್ಟ್ ಕೊಟ್ಟಿರೋ ಗಿಫ್ಟನ್ನ ಗಿಫ್ಟ್ ಕೊಟ್ಟಿರೋರಿಗೆ ವಾಪಸ್ ಕೊಟ್ಟಿರೋದು ನಾನೊಬ್ಬನೇ ಅನಿಸುತ್ತೆ. ಥ್ಯಾಂಕ್ ಯು. ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ನೋಡಿ. ಲೇಡಿ, ಯಾಕಮ್ಮ ಬೇಜಾರಾಗಿದ್ಯಾ? ರಾತ್ರಿ ನಿದ್ದೆ ಮಾಡಿಲ್ವಾ? ಓ, ನಾನು ಗಿಫ್ಟ್ ಕೊಟ್ಟಿಲ್ಲ ಅಂತ ಬೇಜಾರಾಗಿದ್ಯಾ? ಇರಲಿ ಬಾ, ನಿಂಗೊಂದು ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದೀನಿ.